ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಮಣಿಪಾಲ್ ಅರ್ಪಿಸುವ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಕರ ತಂಡ ಇದೆ, 4 ಮಂದಿ ಬಾಲಕರು ಇದ್ದಾರೆ. ಪ್ರಥಮತಃ ಸ್ಟುಡಿಯೋಗೆ ಬರುವುದಂತೇಳಿ ನಾನು ಭಾವಿಸ್ತೇನೆ. ಎಲ್ಲಿಯಾದರೂ ಸ್ಟುಡಿಯೋಗೆ ಹೋಗಿದ್ದೀರಾ? ಮೈಕ್ ಇಟ್ಕೊಂಡು ಮಾತನಾಡಿ, ಏನು ನಾಚಿಕೆ ಪಡಲಿಕ್ಕಿಲ್ಲ. ಹುಡುಗಿಯರಿಲ್ಲಲ್ಲ ಇಲ್ಲಿ? ಇಲ್ಲ. ಈ ಮೊದಲು ಯಾವುದೇ ಸ್ಟುಡಿಯೋಗೆ ಹೋಗಲಿಲ್ಲ? ಆಕಾಶವಾಣಿ ಎಲ್ಲಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಸೆಮಿಫೈನಲ್ನ ಮೊದಲು ಇದು ಪ್ರಿಲಿಮಿನರಿ ರೌಂಡ್. ಇದರಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ. ಈ ಎಪಿಸೋಡ್ನಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಅದೇನಿಲ್ಲ. ಹೈಯೆಸ್ಟ್ ಅಂಕಗಳನ್ನು ಪಡೆದವರು 34 ಶಾಲೆಗಳಲ್ಲಿ ಮುಂದಕ್ಕೆ ಹೋಗ್ತಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಸೊ ಬಾಲಕರು ಅಂತ ಹೇಳಿದ್ರೆ ಸ್ವಲ್ಪ ಸ್ಪಿರಿಟ್, ಎನರ್ಜಿ ಇರಬೇಕು ಅಲ್ವಾ? ಸರಿ, ಒಂದು ನಿಟ್ಟೆ ಇದೆ, ಒಂದು ಕಾರ್ಕಳ ಇದೆ. ನಿಟ್ಟೆ ದಾಟಿ ಕಾರ್ಕಳ ಸಿಗುತ್ತೆ, ಅಥವಾ ಕಾರ್ಕಳದಿಂದ ಹೊರಟ್ರೆ ನಿಟ್ಟೆ ಸಿಗುತ್ತೆ. ಸೊ ನಿಮ್ಮ ನಡುವೆ ಒಂದು ಪೈಪೋಟಿ, ಒಂದು ಸ್ಪರ್ಧೆ, ಕಾಂಪಿಟೇಷನ್ ಇದೆ ಅಂತೇಳಿ ಭಾವಿಸ್ತೇನೆ ನಾನು. ಸರಿ, ನಿಮ್ಮ ಹೆಸರು, ನಿಮ್ಮ ಕ್ಲಾಸು, ನಿಮ್ಮ ಶಾಲೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಿಟ್ಟೆ. ನನ್ನ ಹೆಸರು ರಮಿತ್ ಹೆಗ್ಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಟ್ಟೆ ಶಂಕರಡ್ಡಿ ಅಂತಾಯ ಇಂಗ್ಲಿಷ್ ಮೀಡಿಯಂ ಶಾಲೆಯಿಂದ ಬಂದೆ. ಸರಿ, ಲಿಖಿತ್ ಅಲ್ಲ? ಎಸ್. ನನ್ನ ಹೆಸರು ಲಿಖಿತ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಡಾಕ್ಟರ್ NSM ಅಲ್ಲಿ ಇಂದ ಬರುತ್ತಿದ್ದೇನೆ. ಈಗ 9ನೇಂದ ಅವರನ್ನು ಯಾಕೆ ಕಳಿಸಿದ್ರು? 10ನೇ ಅವರು ಇರ್ಬೋದಿತ್ತಲ್ಲ? ಸ್ಕೂಲಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದು. ಅದು ಯಾಕೆ ಅಂತ? ಏನಿರ್ಬೋದು, ಏನು ಸ್ಪೆಷಾಲಿಟಿ ಇರ್ಬೋದು? ನಾನು ಹಿಂದೆ ಕೂಡ ಒಂದು ಕ್ವಿಜ್ಗೆ ಹೋಗಿದ್ದೇನೆ. ಎಲ್ಲಿ? ಯೂನಿಯನ್ ಬ್ಯಾಂಕ್. ಓಕೆ, ನಿಮ್ಮದು ಸ್ಟೇಟ್ ಸಿಲೆಬಸ್ CBSE. CBSE. ಓಕೆ, ಏನು ಇಂಟ್ರೆಸ್ಟ್ ಇದೆ ನಿಮಗೆ? ಬಾಸ್ಕೆಟ್ಬಾಲ್, ಚೆಸ್. ಬಾಸ್ಕೆಟ್ಬಾಲ್ ಮತ್ತು ಚೆಸ್. ಎಷ್ಟು ಹೈಟ್ ನಿಮ್ಮದು? 5 feet 4. ಓಕೆ, ವೆರಿ ಗುಡ್. ಚೆಸ್ ಯಾಕೆ? ಕೂತ್ಕೊಂಡು ಆಡ್ಬೋದು. ಕೂತ್ಕೊಂಡು ಆಡ್ಬೋದು. ಮತ್ತು ಬಾಸ್ಕೆಟ್ಬಾಲ್ ಹೇಗೆ ಆಡೋದು? ಹಾರಬೇಕು, ಓಡಬೇಕು, ಅದು ಬೇಡ ಅಲ್ವಾ? ಮೆಂಟಲ್ ಕ್ಯಾಲ್ಕುಲೇಷನ್ ಸ್ವಲ್ಪ ಇದ್ರೆ ಚೆಸ್ನಲ್ಲಿ ಆಡಬಹುದು. ಸೊ ಈಗ ಚೆಸ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗ್ತಾ ಇದೆ ಅಲ್ವಾ? ಓಕೆ, ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ, ತಾವಿದ್ದೀರಿ? ನನ್ನ ಹೆಸರು ಸೌರಭ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲಿಂದ ಬಂದೆ. ರೆಸಿಡೆನ್ಷಿಯಲ್ ಡೇ ಸ್ಕೂಲರ ಅಥವಾ ಹೋಗಿ ಬರ್ಬೋದು? ಈಗ ನಿನ್ನ ಫ್ರೆಂಡ್ಸ್ಗಳೆಲ್ಲ ಅಲ್ಲಿ ನಿಲ್ತಾರಲ್ಲ, ಎಲ್ಲಿ ನಿಲ್ತಾರೆ? ಹಾಸ್ಟೆಲ್ನಲ್ಲಿ ಹಾಸ್ಟೆಲಲ್ಲಿ, ಮತ್ತೆ ಕೆಲವು ಡೇ ಸ್ಕಾಲರ್ಸ್ PG ಹಾಸ್ಟೆಲಲ್ಲಿ, ಶಾಲೆ. ಓಕೆ, ನಿನಗೆ ಒಂದು ಹಾಸ್ಟೆಲಲ್ಲಿ ನಿಲ್ಲುವ ಅಂತೇಳಿ ಮನಸ್ಸಾಗೋದಿಲ್ವಾ? ಕೋ ಎಜುಕೇಶನ್ ನಿಮ್ಮದು ಬಾಯ್ಸ್ ಮಾತ್ರ? ಬಾಯ್ಸ್ ಮಾತ್ರವಾ? ಬಾಯ್ ಓಪನ್ ಮಾಡಿ ನೋಡು, ಎಂತ ಆಗ್ತದೆ ನೋಡುವ. ಇಬ್ಬರು ಇದ್ದಾರೆ, ಕೋ ಎಜುಕೇಶನ್. ಓಕೆ, ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀವು? 9. ನಿಮ್ಮ ದೋಸ್ತಿ ಇದ್ದಾರೆ? ನಾನು ಶಾಜ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲಿಂದ ಬಂದೆ. ನಿಮ್ಮದು CBSE? ಹೌದು. ಓಕೆ, ಸೊ ನಿಮ್ಮನ್ನು ಕೂಡ 9th ಅವರನ್ನು ಕಳಿಸಿದ್ದಾರೆ. ಸೊ ವಾಟ್ ಎ ಕೋಇನ್ಸಿಡೆನ್ಸ್ ನೋಡಿ, ಕೋ ರಿಲೇಷನ್. ಇಬ್ಬರು ಬಾಯ್ಸ್, ಇಬ್ಬರು ನಿಟ್ಟೆ ಕಾರ್ಕಳದವರು, ಇಬ್ಬರು CBSE ಬೋರ್ಡ್ನವರು. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾ, ಈಗ ಕಾರ್ಕಳದಿಂದ ಪ್ರಾರಂಭ ಮಾಡ್ತೇವೆ ನಾವು. ಮೈ ಕೈಯಲ್ಲಿ ಇಟ್ಕೊಳ್ಳಿ. ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಜನರಲ್ ನಾಲೆಜ್ ರೌಂಡ್. ಸಾಮಾನ್ಯ ಜ್ಞಾನ. ನಮಗೆ ವಿಷಯಗಳು ಗೊತ್ತಿರುತ್ತವೆ, ಈ ಹಿಂದೆ ಆಗಿದೆ, ಈಗ ಆಗಿದೆ. ಸೊ ಕಾಮನ್ಲಿ ಈ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸಾಮಾನ್ಯ ಜ್ಞಾನ ಅಂತ ಹೇಳಿದರೆ ಜನರಲ್ ನಾಲೆಜ್. ಓಕೆ, ರೀಸೆಂಟ್ ಆಗಿರೋದೆಲ್ಲ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಈಗ ನಾವು ಜನರಲ್ ನಾಲೆಜ್ GKಗೆ ಹೋಗುವ. ನಿಮ್ಮ GK ಹೇಗಿದೆ ಅಂತ ಕೇಳ್ತಾರೆ. GK ಒಳ್ಳೆದಿದ್ದರೆ IQ ಒಳ್ಳೆದಿದೆ ಅಂತ ಅರ್ಥ. ಸೊ ನೇರ ಪ್ರಶ್ನೆಗೆ 50 ಅಂಕಗಳು. ಸೊ ನಿಮಗೆ ಗೊತ್ತಿಲ್ಲದಿದ್ದರೆ ಸಾಮಾನ್ಯವಾಗಿ ನಾನು ಟೈಮರ್ ಇಟ್ಕೊಳ್ಳೋದಿಲ್ಲ. ನೀವು ಸ್ಟೇಟಸ್ ನೋಡ್ತೀರಿ ಬೇರೆಯವರದ್ದು, ಅಥವಾ ನಿಮ್ಮದೇ ನೋಡ್ತೀರಿ. 30 ಸೆಕೆಂಡ್ ಇರುತ್ತೆ. ಸೊ ಅಂದಾಜಿಗೊಂದು 30 ಸೆಕೆಂಡ್, ಆಯಿತಾ? ಗೊತ್ತಿಲ್ಲದ್ರೆ ಪಾಸ್ ಹೇಳಿ, ಅಥವಾ ಗೊತ್ತಿಲ್ಲ ಹೇಳಿ, ಅಥವಾ ಯಾವುದೇ ಆನ್ಸರ್ ಕೊಡಿ. ತಪ್ಪಾದರೆ ಮಾತ್ರ ನಿಮಗೆ ಅಂಕಗಳಿಲ್ಲ, ನೋ ಮೈನಸ್. ಕ್ಲಿಯರ್? ಸೊ ಪ್ರಶ್ನೆ ಕೇಳುವಾಗ ನಾನು ಭುವನೇಂದ್ರಗೆ ಕೇಳ್ತೇನೆ, ಅವರದ್ದು ಬೇಕಾದರೆ
ಕೇಳಿ ಅಂತೇಳಿ ಹಾಗೆ ಯೋಚನೆ ಮಾಡಬೇಡಿ. ಪ್ರಶ್ನೆ ಎರಡೂ ತಂಡಗಳಿಗೂ. ಪಾಸ್ ಹೇಳಿದ ಮೇಲೆ ವಾಟ್ ಈಸ್ ದ ಕ್ವಶನ್ ಅಂತೇಳಿ ನನ್ನ ರಿಪೀಟ್ ಕೇಳಬೇಡಿ. ಸೊ ಯು ಶುಡ್ ಬಿ ಅಲರ್ಟ್. ಕ್ವಿಝಿನಲ್ಲಿ ಅಲರ್ಟ್ ಆಗಿರಬೇಕು. 4 ಮಂದಿಯೂ ಕೂಡ ಡಿಸ್ಕಷನ್ ಮಾಡುವಾಗ ನಿಮ್ಮಷ್ಟಕ್ಕೆ ಡಿಸ್ಕಷನ್ ಮಾಡಿ. ಯಾಕಂದರೆ ಕದ್ದು ಆಲಿಸುವವರು ತುಂಬ ಮಂದಿ ಇದ್ದಾರೆ. ಹಳ್ಳಿಯಿಂದ ಡೆಲ್ಲಿವರೆಗೆ ಇದ್ದಾರೆ. ಗೋಡೆಗಳಿಗೂ ಕೂಡ ಕಿವಿ ಇದೆ. ಸೊ ಮೇಲೆ ಡಿಸ್ಕಷನ್ ಮಾಡಿ. ಸೊ ಆಲ್ ದಿ ಬೆಸ್ಟ್. ರೆಡಿ? ಎಸ್. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ನ ಮೊದಲ ಪ್ರಶ್ನೆ 50 ಅಂಕಗಳಿಗೆ. ಸೀತೆಯನ್ನು ರಾವಣ ಅಪಹರಿಸಿ ಆಕೆಯನ್ನು ಬಚ್ಚಿಟ್ಟ ಸ್ಥಳದ ಹೆಸರೇನು? ರಾವಣ ಮುದಿ ವೇಷ ಹಾಕ್ಕೊಂಡು, ಬ್ರಾಹ್ಮಣನ ವೇಷ ಹಾಕ್ಕೊಂಡು ಭಿಕ್ಷೆ ಬೇಡಲಿಕ್ಕೆ ಬರ್ತಾನೆ. ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಕಿಡ್ನ್ಯಾಪ್ ಮಾಡ್ತಾನೆ. ನಿಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಅಪಹರಣ ಮಾಡ್ತಾನೆ. ಅವನ ಅರಮನೆಗೆ ಕೊಂಡೋಗುವುದಿಲ್ಲ, ಒಂದು ಕಡೆಯಲ್ಲಿ ಇಡ್ತಾನೆ. ಆ ಸ್ಥಳದ ಹೆಸರೇನು? ಸಮಯ ಮೀರುತ್ತಾ ಇದೆ. ಬಾಸ್. ಅಶೋಕವನ. ಅಶೋಕವನ ರೈಟ್ ಆನ್ಸರ್. 20 ಪಾಯಿಂಟ್ಸ್. 50 ಪಾಯಿಂಟ್ಸ್ ಅವರಿಗೆ ಸಿಗ್ತಿತ್ತು. ಪಾಸ್ ಅಂತ ಹೇಳಿ. ಇಡೀ ಪುರಾಣಗಳಲ್ಲಿ ಶಿವನ ಅತ್ಯಂತ ಅಚ್ಚುಮೆಚ್ಚಿನ ಭಕ್ತ ಅಂದರೆ ಯಾರಂದರೆ, ಶಿವನನ್ನು ಅತ್ಯಂತ ಹೆಚ್ಚು ಒಲಿಸಿಕೊಂಡವನು ಯಾರಂದರೆ ರಾವಣ. ಆತನ ಕೇವಲ ಹಠದಿಂದ ಅವನು ಸೋಲ್ತಾನೆ. ನೇರ ಪ್ರಶ್ನೆ 50 ಅಂಕಗಳಿಗೆ. ಈ ಶತಮಾನದ ಮಹಾಕುಂಭ ಮೇಳ ನಡೆಯುತ್ತಿರುವಂತಹ ಸ್ಥಳ ಯಾವುದು? ಮಹಾಕುಂಭ ಎಲ್ಲಿ ನಡೀತಾ ಇದೆ? ಪ್ರಯಾಗ್ರಾಜ್. ಪ್ರಯಾಗ್ರಾಜ್ನ ಈಗ ನಾವು ಕರೆಯುವಂತ ಹೆಸರು, ಈ ಮೊದಲ ಹೆಸರು ಯಾವುದು ಗೊತ್ತಾ? ಅಲಹಾಬಾದ್. ಎಲ್ಲಿದೆ ಅದು? ಉತ್ತರ ಪ್ರದೇಶ್. ಅಲ್ಲಿಯ ಮುಖ್ಯಮಂತ್ರಿ ಯಾರು? ಯೋಗಿ ಆದಿತ್ಯನಾಥ್. ಎಲ್ಲ ಪ್ರಶ್ನೆಗೆ ಉತ್ತರ ಇದೆ ಅಲ್ಲ. 50 50 50 50 250 ಮಾರ್ಕ್ ಕೊಡುವನ? ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು? ಸದ್ಯಕ್ಕೆ 50 ಕೊಡ್ತೇನೆ, ಆಯ್ತಾ? ಲಿಖಿತ್ನಿಗೆ ಭಾರಿ ಖುಷಿ. 50 ಪಾಯಿಂಟ್ಸ್. ರೈಟ್ ಆನ್ಸರ್ ಪ್ರಯಾಗರಾಜ್. ಅದನ್ನು ಮೊದಲು ಅಲಹಾಬಾದ್ ಅಂತ ಕರೀತಿದ್ರು. ಈ ಶತಮಾನದ ಅಂತ ಹೇಳಿ ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದೆ. ಯಾಕಂದರೆ 21st ಸೆಂಚುರಿ, 21ನೇ ಶತಮಾನದಲ್ಲಿದ್ದೇವೆ. 144 ವರ್ಷಗಳ ಬಳಿಕ ಅತ್ಯಂತ ವಿಜೃಂಭಣೆಯಿಂದ ಆಗುತ್ತೆ. ಈ ಬಾರಿ 48 ಕೋಟಿ ಭಕ್ತಾದಿಗಳು ಶಾಹಿ ಸ್ನಾನ ಮಾಡಲಿಕ್ಕೆ ಪ್ರಯಾಗರಾಜಕ್ಕೆ ಹೋಗಿದ್ದಾರೆ. ಭಾಳ ಒಳ್ಳೆಯ ವ್ಯವಸ್ಥೆ ಇದೆ. ಸ್ವಚ್ಛ ಭಾರತ್ನ ಕಲ್ಪನೆಯಲ್ಲಿ ಬಳಸ್ತಿರುವಂತಹ ತಟ್ಟೆ ಮತ್ತು ಲೋಟ ಒಂದೇ. ಯೂಸ್ ಆ್ಯಂಡ್ ಥ್ರೋ ಎಂಥದ್ದು ಕೂಡ ಇಲ್ಲ, ಅದನ್ನೇ ಬಳಸ್ಕೊಳ್ಬೇಕು. ಸರಿ, 3ನೇ ಪ್ರಶ್ನೆ ಕಾರ್ಕಳ. ರೆಡಿ? ಈಗ ಭಾರತದಲ್ಲಿ ಒಟ್ಟು 2 ಮಹಿಳಾ ಮುಖ್ಯಮಂತ್ರಿಗಳು ಇದ್ದಾರೆ. ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ, ಡೆಲ್ಲಿಯಲ್ಲಿಯೂ ಕೂಡ ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ನಂತರ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ದೇಶ 2 ಮಹಿಳಾ ಮುಖ್ಯಮಂತ್ರಿಗಳನ್ನು ಹೊಂದಿದ್ದಾರೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ಕೊಳ್ತೇವೆ. ಆದರೆ ಮಹಿಳೆಯರಿಗೆ ಆದ್ಯತೆ ಸಿಗುವಂಥದ್ದು, ಮುಖ್ಯಮಂತ್ರಿ ಸ್ಥಾನ ಸಿಗುವಂಥದ್ದು ಬಹಳ ಕಡಿಮೆ. ಸೌತ್ನಲ್ಲಿ ಜಯಲಲಿತಾ, ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್, ವಸುಂಧರಾ ರಾಜೆ ನಮ್ಮ ರಾಜಸ್ಥಾನದಲ್ಲಿ, ಮೊಹಮ್ಮದ್ ಮುಫ್ತಿ ಕಾಶ್ಮೀರದಲ್ಲಿ, ಹೀಗೆ ನಾವು ಬೆರಳಿನಲ್ಲಿ ಲೆಕ್ಕ ಮಾಡಬಹುದು ಮಹಿಳಾ ಮುಖ್ಯಮಂತ್ರಿಗಳನ್ನು. ನಿಮಗೆ ಪ್ರಶ್ನೆ, ದೆಹಲಿಯ ಮಹಿಳಾ ಮುಖ್ಯಮಂತ್ರಿಯ ಹೆಸರೇನು? ಅಥವಾ ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ನಂತರ ಆದಂತ ದೆಹಲಿಯ ಮುಖ್ಯಮಂತ್ರಿ ಯಾರು? ಮಹಿಳೆ ಎಂಬುದನ್ನು ಗೊತ್ತಾ? ತಪ್ಪು ಉತ್ತರ ಕೊಟ್ಟರೆ ಮೈನಸ್ ಇಲ್ಲ, ಟ್ರೈ ಮಾಡಬಹುದು. ಸಮಯ ಮೀರ್ತಾ ಉಂಟು. ನಿಮ್ಗೆ ಉತ್ತರ ಗೊತ್ತಿಲ್ಲ, ಪಾಸ್. ಸೊ ಉತ್ತರ ಆತಿಶಿ. ಆತಿಶಿ ಪೂರ್ಣ ಉತ್ತರ.
ಪೂರ್ಣ ಹೆಸರು ಗೊತ್ತಿಲ್ಲ. ಗೊತ್ತಿಲ್ಲ. ಅವರ ಆಧಾರ್ ಕಾರ್ಡ್ ನಮ್ಮಲ್ಲಿ ಇಲ್ಲ. ಇಲ್ಲ. ಆಧಾರ್ ಕಾರ್ಡ್ನಲ್ಲಿ ಫುಲ್ ಹೆಸರೇ ಇರುತ್ತೆ. ಸೊ ತುಳು ಬರುತ್ತಲ್ಲ ನಿಮಗೆ? ನಿಮಗೂ ಬರುತ್ತೆ ಬರ್ಬೋದು. ಓಕೆ, ಯಾರಾದರೂ ನಿಮಗೆ ಏನಾದರೂ ಕೀಟಲೆಲ್ಲ ಮಾಡಿದರೆ ತುಳುವಿನಲ್ಲಿ ಹೇಗೆ ಬೈತೀರಿ? ಒಳ್ಳೊಳ್ಳೆ ಶಬ್ದಗಳನ್ನು ಹೇಳೋದು ಬೇಡ, ಸಂಸ್ಕೃತ ಅಂತ. ಸಾಮಾನ್ಯವಾಗಿ ನಮ್ಗೆ ಯಾರಾದರೂ ಮಾಡಿದ್ರೆ ಹುಡುಗರು ಆಡುವಾಗ ಎಲ್ಲ ಸರ್ವಿಸ್ ಹಾಕುವಾಗ ಹೊರಗೆ ಹಾಕಿದ, ಬಾಸ್ಕೆಟ್ಬಾಲ್ ಆಡುವಾಗ ಎಲ್ಲ ಬಾಸ್ಕೆಟ್ ಹತ್ತಿರ ಹೋಗ್ತದೆ, ಬಾಸ್ಕೆಟ್ನ ಒಳಗೆ ಬೀಳುವುದಿಲ್ಲ. ಆವಾಗ ನೀವು ನಿಮ್ಮ ಫ್ರೆಂಡಿಗೆ ಹೇಗೆ ಬೈತೀರಿ? ಮರಲೇನಾ ಅಲ್ವಾ? ಆ ಮುಖ್ಯಮಂತ್ರಿಯ ಹೆಸರು ಆತಿಶಿ ಮರ್ಲೇನಾ. ಸೊ ನಮ್ಮ ತುಳು ಭಾಷೆಯಲ್ಲಿ ಅದು ಬೇರೆಯೇ ಅರ್ಥ ಕೊಡುತ್ತೆ. ಆದರೆ ಪ್ರತಿ ಭಾಷೆಯಲ್ಲೂ ಕೂಡ ಇಂಥ ಶಬ್ದಗಳಿವೆ. ಒಂದು ಭಾಷೆಯಲ್ಲಿ ಒಂದು ಪದ ಬೇರೆ ಅರ್ಥ ಕೊಡಬಹುದು. ಸೊ ಆತಿಶಿ ಮರ್ಲೇನಾ ನೆನಪಿಟ್ಕೊಳ್ಳಿಕ್ಕೆ ಇದೆಲ್ಲ ಸುಲಭ. ಸೊ 20 ಪಾಯಿಂಟ್ಸ್ ನಿಮಗೆ ಸಿಗುತ್ತೆ. ಪಾಸ್ನಿಂದ 70ರಿಂದ 90ಕ್ಕೆ ಹೋದ್ರಿ ಅಂತ ಭಾವಿಸ್ತೇನೆ. ಕೊನೆಯ ಪ್ರಶ್ನೆ ಸಾಮಾನ್ಯ ಜ್ಞಾನದಲ್ಲಿ. ನೀವು ಅಕೌಂಟನ್ನು ಓಪನ್ ಮಾಡಲಿಲ್ಲ, ನೋ ವರೀಸ್, ಮತ್ತೆ ಬರುತ್ತೆ ಪ್ರಶ್ನೆಗಳು. ಸೊ ಮೊದಲ ರೌಂಡ್ನಲ್ಲಿ 0 ಇದ್ದವರು ಕೊನೆಯ ರೌಂಡ್ನಲ್ಲಿ ಹೀರೋ ಆಗಿ ಹೊರಗೆ ಹೋದವರಿದ್ದಾರೆ. ಸೊ ನೀವೇನು ಪ್ಯಾನಿಕ್ ಆಗಬೇಕಾಗಿ ಏನಿಲ್ಲ. ಸೊ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್, ಎಕ್ಸ್ಪೀರಿಯನ್ಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಯರ್ ಕೂಡ ನೀವು ಬರ್ಬೋದು, ನೀವು ಕೂಡ ಬರ್ಬೋದು. 10th ಹೋಗ್ತೀರಿ ನೀವು, ಶಾಲೆಯವರು ಬಿಟ್ಟರೆ. ಐತಿಹಾಸಿಕ ಹಂಪಿಯ ಕಲ್ಲಿನ ರಥದ ಚಿತ್ರ ಭಾರತದ ಯಾವ ಕರೆನ್ಸಿ ನೋಟಿನಲ್ಲಿದೆ? 20 ರೂಪಾಯಿ. 20 ರೂಪಾಯಿ ಅಂತ ನೀವು ಹೇಳ್ತೀರಿ. ಉಂಟಾ ಕಿಸೆಯಲ್ಲಿ 20 ರೂಪಾಯಿ? ಇಲ್ಲ, ತಪ್ಪು ಉತ್ತರ. ಕಾರ್ಕಳ. ನಾವು ಚಿತ್ರ ನೋಡೋದೇ ಇಲ್ಲ, ವ್ಯಾಲ್ಯೂ ನೋಡೋದು ಐಸ್ ಕ್ರೀಮ್ ತಿನ್ನೋದು, ವ್ಯಾಲ್ಯೂ ನೋಡೋದು ಪೆಪ್ಸಿ ತಿನ್ನೋದು. 50. Is it a question or answer? Answer 50. ನೀನು 50 ಹೇಳಿದಿ, ಅವರದ್ದು 20 ಅನ್ನು ನೀನು ಕೊಡ್ತೇನೆ. ಖುಷಿಯಾ? ರೈಟ್ ಆನ್ಸರ್. ಸೊ ಇಲ್ಲಿಗೆ ಸಾಮಾನ್ಯ ಜ್ಞಾನ ಈ ರೌಂಡ್ ಮುಗಿದಿದೆ. ಮುಂದಕ್ಕಿದೆ ಕರೆಂಟ್ ಅಫೇರ್ಸ್. ಓಕೆ, ನೀವಿದ್ದೀರಿ 90ರಲ್ಲಿ, ನೀವಿದ್ದೀರಿ 20ರಲ್ಲಿ. ಸೊ ಪ್ರಶ್ನೆ ಕಾರ್ಕಳದಿಂದ ಶುರು ಮಾಡಿದ್ದು. ಈಗ ಪ್ರಶ್ನೆ ಶುರು ಮಾಡ್ತೇನೆ ನಿಟ್ಟೆ. ಅದರ ಮೊದಲು ನಿಮ್ಮ ಶಾಲೆ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಶಾಲೆಗೆ ಬರಬೇಕಾದ್ರೆ ನಾನು ಯಾಕೆ ಬರಬೇಕು, ಏನಲ್ಲಿ ಇದೆ? ನಮ್ಮ ಶಾಲೆ ಒಂದು CBSE ಶಾಲೆ ಆಗಿದೆ. ಅದು ಅತ್ಯುತ್ತಮ ಎಜುಕೇಷನ್ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಮತ್ತು ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ಶಾಲೆಯು ವಿದ್ಯಾರ್ಥಿಗಳನ್ನು ಭಾಗವಹಿಸಲು ಪ್ರೋತ್ಸಾಹ ಕೊಡ್ತದೆ. ಮತ್ತು ಎಲ್ಲ ಟ್ರೈನ್ಡ್ ಫ್ಯಾಕಲ್ಟಿ ಇದ್ದಾರೆ. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಕೂಡ ಇದೆ. ಲ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ, ಕಂಪ್ಯೂಟರ್ ಲ್ಯಾಬ್ ಮತ್ತು ಬಯಾಲಜಿ ಲ್ಯಾಬ್. ಹಾಗೆ ಎಲ್ಲ ಥರದ ಸ್ಪೋರ್ಟ್ಸಿಗೆ ಟೀಚರ್ಸ್ ಇದ್ದಾರೆ, ಕೋಚಸ್ ಇದ್ದಾರೆ. ಬಾಸ್ಕೆಟ್ಬಾಲ್, ಫುಟ್ಬಾಲ್, ಅಥ್ಲೆಟಿಕ್ಸ್ ಎಲ್ಲ. ಎಷ್ಟು ಮಂದಿ ಮಕ್ಕಳಿದ್ದಾರೆ ನಿಮ್ಮ ಶಾಲೆಯಲ್ಲಿ ಸಾಧಾರಣ ಅಂದಾಜಿಗೆ? ಅರೌಂಡ್ 800-900. ಗುಡ್. ಸೊ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಯಾಕೆ ಬರಬೇಕು? ಇಲ್ಲಿ ಒಳ್ಳೆಯ ಎಜುಕೇಷನ್ ಸಿಗ್ತದೆ, ಮತ್ತು ಎಲ್ಲ ಥರ ಆ್ಯಕ್ಟಿವಿಟಿ ಉಂಟು, ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಎಕ್ಸ್ಟ್ರಾ, ಮತ್ತು ಹಾಸ್ಟೆಲ್ ಉಂಟು ನಿಲ್ಲಿಕ್ಕೆ, ಮತ್ತು ಕಂಪ್ಯೂಟರ್ ಲ್ಯಾಬ್ ಉಂಟು ನಮ್ಮ ಹತ್ರ, ಮತ್ತು ಬಯಾಲಜಿ ಲ್ಯಾಬ್, ಮ್ಯಾಥಮೆಟಿಕ್ಸ್ ಲ್ಯಾಬ್, ಫಿಸಿಕ್ಸ್ ಲ್ಯಾಬ್, ಲೈಬ್ರರಿ ಮತ್ತು ಸೋಷಿಯಲ್ ಲ್ಯಾಬ್, ಎಲ್ಲ ಥರ ಲ್ಯಾಬ್ ಉಂಟು ನಮ್ಮ ಹತ್ರ. ಮತ್ತು ಒಂದು ಒಳ್ಳೆಯ ಗ್ರೌಂಡ್ ಇದೆ. ಗುಡ್. ಏನೆಲ್ಲ ಆಡ್ತೀರಿ ನೀವು? ಬಾಸ್ಕೆಟ್ಬಾಲ್ ಅಂತ ಹೇಳಿದ್ರಿ, ಮತ್ತೆ ಫುಟ್ಬಾಲ್ ಆಡ್ತೀವಿ, ಮತ್ತು ಕ್ರಿಕೆಟ್, ಮತ್ತು ಕ್ಯಾರಮ್, ಚೆಸ್ ಸ್ವಲ್ಪ. ಸೊ ಎಷ್ಟು ಮಂದಿ ಮಕ್ಕಳಿದ್ದಾರೆ ಅಂದಾಜು? 600 ತನಕ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್. 800, 600 ಕಾರ್ಕಳ, ನಿಟ್ಟೆ, ಎಲ್ಲ ಥರದ ಲ್ಯಾಬ್ಗಳು, ಹ್ಯೂಜ್ ಪ್ಲೇ ಗ್ರೌಂಡ್. ಗುಡ್. ಕರೆಂಟ್ ಅಫೇರ್ಸ್ಗೆ ಹೋಗುವ? ಎಸ್, ನಿಟ್ಟೆ ರೆಡಿ? ಇತ್ತೀಚೆಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಬಂತು. ಖೇಲ್ ರತ್ನ ಅವಾರ್ಡನ್ನು ಆರಂಭ ಮಾಡುವಾಗ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು. ಆಮೇಲೆ ಇದು ಹಾಕಿಯ ದಂತಕತೆ,
ಧ್ಯಾನ್ಚಂದ್ ಅವರ ಹೆಸರಿನಿಂದ ಅದನ್ನು ಸುಮಾರು 4 ವರ್ಷಗಳ ಹಿಂದೆ ಅದನ್ನು ಬದಲಾಯಿಸಲಾಗಿದೆ. ಸೊ ಈ ಬಾರಿ ಅರ್ಹರಿಗೆ ಖೇಲ್ ರತ್ನ ಸಿಕ್ಕಿದೆ. ತನ್ನ ಒಲಿಂಪಿಕ್ ಪ್ಯಾರಾ ಶೂಟಿಂಗಿಗೆ ಸಾಧನೆ ಮಾಡಿದ್ದಕ್ಕೆ, ಪದಕ ಪಡೆದಕ್ಕೆ ಖೇಲ್ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು? ಆಪ್ಷನ್ಸ್ ಇದೆ, 4 ಆಪ್ಷನ್ಸ್ಗಳು ಇದೆ. ನಾನು ಕೊಡದಿದ್ದರೂ ನೀವು ಕೇಳಬೇಕು ಆಪ್ಷನ್ಸ್ ಪ್ಲೀಸ್ ಅಂತೇಳಿ, ಯಾಕೆಂದರೆ ಕರೆಂಟ್ ಅಫೇರ್ಸ್ ನಮ್ಗೆ ನೆನಪಿರೋದಿಲ್ಲ. ತುಂಬ ಮಂದಿಗೆ ಖೇಲ್ ರತ್ನ ಸಿಕ್ಕಿದೆ, ಒಂದು 4-5 ಮಂದಿಗೆ. ಸೊ ಅದರಲ್ಲಿ ಒಬ್ಬರ ಹೆಸರು ಇದೆ, ಉಳಿದ 3ರವರು ಬೇರೆ ಹೆಸರಿದೆ. ಸೊ 50 ಅಂಕಗಳು ನೇರ ಪ್ರಶ್ನೆಗಳಿಗೆ, ಪಾಸ್ ಆದರೆ 20 ಅಂಕಗಳು, ನೋ ಡೌಟ್ ಅಬೌಟ್ ದ್ಯಾಟ್. ಈಗ ಪ್ರಶ್ನೆ ಪುನೊಮ್ಮೆ ಆಪ್ಷನ್ ಸಹಿತವಾಗಿ ಕೊಡ್ತಾ ಇದ್ದೇನೆ. ತನ್ನ ಒಲಿಂಪಿಕ್ಸ್ ಪ್ಯಾರಾ ಶೂಟಿಂಗ್ ಸಾಧನೆಗೆ ಖೇಲ್ ರತ್ನ ಪ್ರಶಸ್ತಿ ಪಡೆದಂತಹ ಕ್ರೀಡಾಪಟು ಯಾರು? ಎ ಮನು ಬಾಕರ್, ಬಿ ಪ್ರೀತ್ ಸಿಂಗ್, ಸಿ ಮಹಿಮಾ ಕೌರ್, ಡಿ ತುಳಸಿ ಪಾಂಡೆ. ಎ ಮನುಬಾಕರ್. ಎ ಮನುಬಾಕರ್ ಸರಿಯಾದ ಉತ್ತರ. 50 ಅಂಕಗಳು. ಆಪ್ಷನ್ ನಂಬರ್ ಸಮೇತವಾಗಿ ಹೇಳಿದ್ರಿ, ಬಾರಿ ಖುಷಿ ಆಯಿತು. 50 ಅಂಕಗಳು ನಿಮಗೀಗ. ಕಾರ್ಕಳ ಅಮೆರಿಕದ ಅಧ್ಯಕ್ಷರ ಪ್ರಮಾಣ ವಚನ ದಿನಾಂಕ ಯಾವುದು? ಎ ಮಾರ್ಚ್ 20, ಬಿ ಜನವರಿ 20, ಸಿ ನವೆಂಬರ್ 20, ಡಿ ಡಿಸೆಂಬರ್ 20. ಅಮೆರಿಕದ ಅಧ್ಯಕ್ಷರ ಪ್ರಮಾಣ ವಚನ ದಿನಾಂಕ ಯಾವುದು? ಅವರಿಗೆ ಫಿಕ್ಸ್ ಇದೆ, ಇದೇ ತಿಂಗಳಲ್ಲಿ ಇಲೆಕ್ಷನ್, ಇದೇ ತಿಂಗಳಲ್ಲಿ ಡಿಕ್ಲರೇಷನ್, ಇದೇ ತಿಂಗಳಲ್ಲಿ ಓತ್ ಟೇಕಿಂಗ್ ಸೆರೆಮನಿ. ಅದು ಬರೆದಾಕಲಾಗಿದೆ ಕಾನ್ಸ್ಟಿಟ್ಯೂಷನ್, ನಮ್ಮ ಹಾಗೆ ಅಲ್ಲ. ಎ ಮಾರ್ಚ್ 20, ಬಿ ಜನವರಿ 20, ಸಿ ನವೆಂಬರ್ 20, ಡಿ ಡಿಸೆಂಬರ್ 20. ಡೀಪ್ ಡಿಸ್ಕಷನ್ ಆಗ್ತದೆ. ಬಹುಶಃ ಪ್ರಮಾಣ ವಚನಕ್ಕೆ ಹೋಗ್ಲಿಕ್ಕೆ ಉಂಟ, ಕರೆದಿದ್ದಾರ? ಡಿ ಡಿಸೆಂಬರ್ 20. ಯಾರು? ನಮ್ಮ ಅಮೆರಿಕದ ಅಧ್ಯಕ್ಷರಿಗೆ ಡೊನಾಲ್ಡ್ ಟ್ರಂಪ್. ಉತ್ತರ ತಪ್ಪು. ಡೊನಾಲ್ಡ್ ಟ್ರಂಪ್ ಸರಿ, ಡಿಸೆಂಬರ್ 20 ತಪ್ಪು. ಸೊ ನೀವು ನವೆಂಬರ್ 20. ಇಲೆಕ್ಷನ್ ಅವಾಗೆಲ್ಲ ಇಲೆಕ್ಷನ್ ಆಗುದು. ಪ್ರಮಾಣ ವಚನ ಅಂದ್ರೆ ಓತ್ ಟೇಕಿಂಗ್ ಸೆರೆಮನಿ. ನಾವು ಹೋಗುವುದಿತ್ತು, ಆದರೆ ನಾವೀಗ ನಮ್ಮ ಈ ಎಪಿಸೋಡನ್ನು ಶೂಟ್ ಮಾಡ್ತಾ ಇದ್ದೇವೆ. ನಾಳೆ ಜನವರಿ 20 ಅಂದರೆ ಎಲೆಕ್ಷನ್ ಆಗಿ ನೆಕ್ಸ್ಟ್ ಜನವರಿ 20ಗೆ ಪ್ರಮಾಣ ವಚನ. ಅದು ಬಾರಕ್ ಒಬಾಮಾ ಆಗ್ಬೋದು, ಜೋ ಬೈಡನ್ ಆಗ್ಬೋದು, ಅಥವಾ ಯಾವುದೇ ಅಮೆರಿಕದ ಅಧ್ಯಕ್ಷರು ಜನವರಿ 20ಗೆ ಪ್ರಮಾಣ ವಚನವನ್ನು ಎಲೆಕ್ಷನ್ ಆದ್ರೆ ಮಾಡ್ತಾರೆ. ಸೊ ನೀವಿಬ್ಬರು ನವಂಬರ್ ಡಿಸೆಂಬರ್ ಅಂತ ಹೇಳಿದ್ರಿ. ನವಂಬರ್ಗೆ ಎಲೆಕ್ಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಒಳಗೆ ಎಲ್ಲ ಕ್ಲಿಯರ್ ಆಗಿರ್ತದೆ. ಸೊ ಜನವರಿ 20ಗೆ ಅಲ್ಲಿ ಅಧ್ಯಕ್ಷರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಕೊಳ್ತಾರೆ. ಸೊ ಯಾರಿಗೂ ಅಂಕಗಳು ಇಲ್ಲ. ನೆಕ್ಸ್ಟ್ ನೇರ ಪ್ರಶ್ನೆ ನಿಟ್ಟೆ ನಿಮಗೆ. RBIನ ನೂತನ ಗವರ್ನರ್ ಯಾರು? ಎ ಸಂಜಯ್ ಮಲ್ಹೋತ್ರಾ, ಬಿ ಶಕ್ತಿಕಾಂತ್ ದಾಸ್, ಸಿ ಸುಮನ್ ಸಿಂಗ್, ಡಿ ವಿಕ್ರಮ್ ರಾಣೆ. RBIನ ನೂತನ ಗವರ್ನರ್ ಯಾರು? ಎ ಸಂಜಯ್ ಮಲ್ಹೋತ್ರಾ, ಬಿ ಶಕ್ತಿಕಾಂತ್ ದಾಸ್, ಸಿ ಸುಮನ್ ಸಿಂಗ್, ಡಿ ವಿಕ್ರಮ್ ರಾಣೆ. ಡಿ ವಿಕ್ರಮ್ ರಾಣೆ. ಡಿ ವಿಕ್ರಮ್ ರಾಣೆ ಅಂತ ನೀವು ಹೇಳ್ತೀರಿ. ಉತ್ತರ ತಪ್ಪು. ನೋಟು ನೋಡುವುದೇ ಇಲ್ಲ ನಾವು, ಅಲ್ವಾ? ಎಲ್ಲ ಡಿಜಿಟಲ್ ಅಂತ. ನೋಟಿನಲ್ಲಿ ಏನಿದೆ ಗೊತ್ತಿಲ್ಲ, ನೋಟಿನಲ್ಲಿ ಯಾರ ಸೈನ್ ಇದೆ ಅಂತ ಗೊತ್ತಿಲ್ಲ. ಉತ್ತರ ತಪ್ಪು ಹೇಳಿದ್ದೀರಿ. ಕಾರ್ಕಳ ಸಿ ಸುಮನ್ ಸಿಂಗ್. ಸಿ ಸುಮನ್ ಸಿಂಗ್. ಉತ್ತರ ತಪ್ಪು. ಉತ್ತರ ಇದೆ ಎ ಸಂಜಯ್ ಮಲ್ಹೋತ್ರಾ. ಮೊನ್ನೆ ತನಕ ಶಕ್ತಿಕಾಂತ್ ದಾಸ್ ಅವರು ಇದ್ರು. ₹1 ಬಿಟ್ಟು ಮತ್ತು ಯಾವುದೆಲ್ಲ ಕರೆನ್ಸಿ ನೋಟ್ ಇದೆ 2ರಿಂದ 500ರವರೆಗೆ ಗವರ್ನರ್ನ ಸೈನ್ ಇದೆ. ಪುರ್ಸೋತ್ನಲ್ಲಿ ನೋಡಿ, ಗವರ್ನರ್ನ ಸೈನ್ ಇದೆ, ಪ್ರೈಮ್ ಮಿನಿಸ್ಟರ್ನ ಸೈನ್ ಇಲ್ಲ, ಪ್ರೆಸಿಡೆಂಟ್ನ ಸೈನ್ ಇಲ್ಲ, ಸ್ಪೀಕರ್ನ ಸೈನ್ ಇಲ್ಲ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ನ ಸೈನ್ ಇದೆ, ಸಿಗ್ನೇಚರ್ ಇದೆ. ₹1 ಮಾತ್ರ ಇಲ್ಲ. ಸೊ ನೂತನವಾಗಿ
ಶಕ್ತಿಕಾಂತ್ ದಾಸ್ ಆದ ಮೇಲೆ ಆಯ್ಕೆಯಾದಂತಹ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ. ಯಾರಿಗೂ ಕೂಡ ಉತ್ತರ ಗೊತ್ತಿಲ್ಲ, ಹಾಗಾಗಿ ಅಂಕಗಳು ಇಲ್ಲ. ಸೊ ಕೊನೆಯ ಪ್ರಶ್ನೆ ಕಾರ್ಕಳ. ರೆಡಿ? ಇತ್ತೀಚೆಗೆ ನಿಧನರಾದ ವೃಕ್ಷ ಮಾತೆ ಎಂದು ಪ್ರಖ್ಯಾತಿಯನ್ನು ಪಡೆದು ಪದ್ಮ ಪ್ರಶಸ್ತಿ ಪಡೆದಂತಹ ವ್ಯಕ್ತಿ ಯಾರು? ಆಪ್ಷನ್ಸ್ ಆರ್: ಎ ಸುಮಗೌಡ, ಬಿ ಅಶ್ವಿನಿ ಗೌಡ, ಸಿ ತುಳಸಿ ಗೌಡ, ಡಿ ಅರುಂಧತಿ ಗೌಡ. ಇತ್ತೀಚೆಗೆ ನಿಧನರಾದ ವೃಕ್ಷ ಮಾತೆ ಪದ್ಮ ಪ್ರಶಸ್ತಿ ವಿಜೇತೆ ಯಾರು? ಎ ಸುಮಗೌಡ, ಬಿ ಅಶ್ವಿನಿ ಗೌಡ, ಸಿ ತುಳಸಿ ಗೌಡ, ಡಿ ಅರುಂಧತಿ ಗೌಡ. ಸಿ ತುಳಸಿಗೌಡ. ಸಿ ತುಳಸಿ ಗೌಡ. ಇವ್ರ ಬಗ್ಗೆ ಕೇಳಿದರೆ ಎಲ್ಲಿಯಾದರೂ? ಹೆಸರು ಖುಷಿ ಆಯ್ತು ಅಂತೇಳಿ ಹೇಳಿದ್ದ. ಇವರು ಇರುವಾಗಲೂ ಇವರ ಬಗ್ಗೆ ಪಾಠ ಎಲ್ಲ ಇತ್ತು. ಇವರು ಪದ್ಮ ಪ್ರಶಸ್ತಿಯನ್ನು ಪಡೆದರು. ಉತ್ತರ ಸರಿ ಇದೆ. 50. ನಾನು ಸ್ವಲ್ಪ ಗಡಿಬಿಡಿ ಮಾಡುವುದು. ತುಳಸಿಗೌಡ ಬಹಳ ಎಳೆಯ ಪ್ರಾಯದಲ್ಲಿ ಅವರ ಮದುವೆ ಆಗುತ್ತೆ. ಗಂಡ ತೀರಿ ಹೋದ ಮೇಲೆ ಅವರು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನರ್ಸರಿಗೆ ಸೇರ್ತಾರೆ. ಅಲ್ಲಿಂದ ಕಾಡಿನ ಪ್ರೀತಿ ಶುರುವಾಗುತ್ತೆ. ಪ್ರತಿ ಗಿಡಗಳ, ಪ್ರತಿ ಹಣ್ಣುಗಳ, ಪ್ರತಿ ಮರಗಳ ಅವರಿಗೆ ಪರಿಚಯ ಇದೆ. ಎನ್ಸೈಕ್ಲೋಪೀಡಿಯಾ ಆಫ್ ಟ್ರೀಸ್ ಅಂತ ಅವರನ್ನು ಕರೀತಾರೆ. ಸೊ ಅವರು ಏನೂ ಮಾಡಲಿಲ್ಲ, ದಿನಗೂಲಿಗೋಸ್ಕರ ಕೆಲಸ ಮಾಡಿದ್ದು. ಆದರೆ ಅವರನ್ನು ರಾಷ್ಟ್ರಪತಿ ಭವನದವರೆಗೆ ಕೊಂಡೋಗಿ ಪದ್ಮ ಪ್ರಶಸ್ತಿ ಪಡೆದಂತಹ ಯೋಗ ಭಾಗ್ಯ ಅವರದ್ದು. ಹರಕೇಳ ಹಾಜಬ್ಬ ಕಿತ್ತಳೆ ಮಾರಿಕೊಂಡು ತಮ್ಮ ಊರಿಗೆ ಶಾಲೆಯನ್ನು ಸ್ಥಾಪಿಸಿ ಈಗ PU ಕಾಲೇಜುವರೆಗೆ ಇದೆ. ಸಾಯುವ ಮೊದಲು ಅದನ್ನು ಡಿಗ್ರಿ ಕಾಲೇಜ್ ಮಾಡಬೇಕಂತ ಆಸೆ ಇದೆ ಅವರಿಗೆ. ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಸ್ವಲ್ಪ ಒಳಗೆ ಹೋದರೆ ಫಜೀರ ಎಂಬುದೊಂದು ಊರು ಇದೆ. ಅದರ ಹತ್ತಿರ ಹರಕೇಳ ಎಂಬುದೊಂದು ಸಣ್ಣ ಕುಗ್ರಾಮ ಇದೆ. ಅಲ್ಲಿ ಅವರು ಮಾಡಿದ್ದಾರೆ. ಅವರಿಗೂ ಕೂಡ ರಾಷ್ಟ್ರಪತಿ ಭವನದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಸೊ ಸಾಲು ಮರದ ತಿಮ್ಮಕ್ಕ ಇಂಥವರೆಲ್ಲ ಯಾಕೆ ಫೇಮಸ್ ಆಗ್ತಾರೆ ಅಂದರೆ ಅಕ್ಷರ ಜ್ಞಾನ ಇಲ್ಲ, ಇಲ್ಲಿಟ್ರಸಿ, ಯಾವುದೇ ಇಂಗ್ಲೀಷ್ ಹಿಂದಿಯ ನಾಲೆಜ್ ಇಲ್ಲ. ಏನು ಆಡು ಭಾಷೆ ಇದೆ ಅದರಲ್ಲಿ ಮಾತನಾಡ್ತಾರೆ. ಆದರೆ ಅವರ ಸಾಧನೆಯನ್ನು ಮೆಚ್ಚಿ ನಮಗೆ ಒಂದು ವಿಶಿಷ್ಟವಾದಂತಹ ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಸೊ ಸಾಧನೆಗೆ ಯಾವುದೇ ಅಡೆತಡೆಗಳಿಲ್ಲ. ಏನಾದರೂ ಮಾಡಿದರೆ ಈ ನೆಲವನ್ನು, ಈ ಊರನ್ನು, ಈ ಕಾಡನ್ನು, ನೇಚರನ್ನು ನಾವು ಪ್ರೀತಿಸಬೇಕು ಅಂಥೇಳಿ. ಸೊ ಇಲ್ಲಿಗೆ 2 ಸುತ್ತುಗಳು ಮುಗಿದಿವೆ. ಕೊನೆಯ ಸುತ್ತಿ ಇದೆ ಆರ್ಟಿಫಿಷಿಯಲ್ ರೌಂಡ್. ಅದಕ್ಕೂ ಮೊದಲು ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಇದರಲ್ಲಿ ಸಣ್ಣ ವಿರಾಮ ಆಗಿದೆ. ವಿರಾಮದ ನಂತರ ಈ ರಸಪ್ರಶ್ನೆ ಮುಂದುವರಿಯುತ್ತದೆ. Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು. ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education.
Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಚಾಣಕ್ಯ ಚಾಲೆಂಜ್ ಸೀಸನ್ 3 ಇದರಲ್ಲಿ 2 ಸುತ್ತಾಗಿದೆ. ವಿರಾಮ ನಂತರ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೀದಾ ಆಡಿಯೋ ವಿಜುವಲ್ ರೌಂಡಿಗೆ ಹೋಗುವ. ನಾವು ಸ್ವಲ್ಪ ಕಣ್ಣುಗಳಿಗೆ ಕಲಿಸ್ಕೊಳ್ಬೇಕು, ಕಿವಿಗಳಿಗೆ ಕಲಿಸ್ಕೊಳ್ಬೇಕು. ಸೊ 5 ಸೆನ್ಸ್ ಆರ್ಗನ್ಸ್ನಲ್ಲಿ ಎಲ್ಲ ಸೆನ್ಸ್ ಆರ್ಗನ್ಸ್ಗಳನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ನಾವು ಜೀನಿಯಸ್ ಆಗ್ತೇವೆ. ಯಾಕಂದರೆ ನಾವೆಲ್ಲ 5G ಯೂಸ್ ಮಾಡ್ತೇವೆ. G ಅಂದರೆ ಜನರೇಷನ್, ಅದನ್ನು ಜೀನಿಯಸ್ ಮಾಡಬೇಕು. ಓಕೆ, ಸೊ ನಿಮ್ಮ ಪೇರೆಂಟ್ಸ್ಗಳೆಲ್ಲ ಪಾರ್ಲೇಜಿ, ನೀವೆಲ್ಲ 5G, ನಿಮ್ಮ ಜೂನಿಯರ್ಸ್ಗಳೆಲ್ಲ ಇನ್ನು 6G 7Gಗೆಲ್ಲ ಬರ್ತಾರೆ. ಏನಿರಲಿ, ನಮ್ಮ ಜೀನಿಯಸ್ ಆಗಬೇಕಾದ್ರೆ ನಾವು ಏನು ಮಾಡಬೇಕು? ಕಣ್ಣು ಕಿವಿ ಇದಕ್ಕೆ ನಾವು ಕೆಲಸವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಕೆಲವು ಆಡಿಯೋ ಬರುತ್ತೆ, ಕೇಳಬೇಕು, ನೀವು ಐಡೆಂಟಿಫೈ ಮಾಡಬೇಕು ಅದು ಯಾರು ಅಂತ ಹೇಳಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ನೀವು ಕೊಟ್ಟರೆ ಆಯಿತು. ಕೆಲವೊಮ್ಮೆ ಚಿತ್ರ ಬರುತ್ತೆ, ಚಿತ್ರ ನೋಡಿ ಉತ್ತರ ಕೊಟ್ಟರೆ ಆಯಿತು. ರೆಡಿ? ಎಸ್. ಈಗ ಆಡಿಯೋಗೆ ಸಂಬಂಧಪಟ್ಟಂತೆ ಹೇಗೂ ನೀವು 4 ಮಂದಿ ಬಾಲಕರು ಇದ್ದೀರಿ. ಸೊ ಪುರುಷರಿಗೆ ಸಂಬಂಧಪಟ್ಟಂಥ ವಾಯ್ಸನ್ನು ಕೊಡ್ತೇನೆ. ಇದು ಕ್ಲೂ. ಇದು ಯಾವುದು ಅಂತ ಹೇಳಿ ನಾನು ಪ್ರಶ್ನೆ ಬಂದ ಮೇಲೆ ನಿಮ್ಮಲ್ಲಿ ಕೇಳ್ತೇನೆ. ಸೊ ಮೊದಲ ಪ್ರಶ್ನೆ ನೆಟ್ಟೆ ತಂಡಕ್ಕೆ. ರೆಡಿ? ಎಸ್. ಹಿಯರ್ ಕಮ್ಸ್ ಎ ಥೀಮ್ ಸಾಂಗ್. जहांगिरी अमृत की बूंदे संतों का जहां वास है, जहांगिरी अमृत की बूंदे संतों का जहां वास है, गंगा यमुना सरस्वती जहां वो प्रयागराज है, वो प्रयागराज है, गंगा यमुना सरस्वती जहां वो प्रयागराज है, वो प्रयागराज है. ಎಸ್. ಈಗ ಎಲ್ಲ ಥೀಮ್ ಸಾಂಗ್ ಮಾಡ್ತಾರೆ. ಒಂದು IPL ಇದ್ದರೆ ಅದಕ್ಕೊಂದು ಥೀಮ್ ಸಾಂಗ್ ಅಲ್ವಾ? ಖೋಖೋ ವರ್ಲ್ಡ್ ಕಪ್ ಆಗ್ತಿದೆ, ಅದಕ್ಕೊಂದು ಥೀಮ್ ಸಾಂಗ್. IPLಗೆ ಬಂತು, ಕಬಡ್ಡಿಗೆ ಬಂತು, ಪ್ರೋ ಕಬಡ್ಡಿಗೆ ಬಂತು. ಎಲ್ಲದಕ್ಕೂ ಕೂಡ ಒಂದು ರೀತಿಯ ಜನರನ್ನು ಹಿಡಿಲಿಕ್ಕೆ ಆ ಮ್ಯೂಸಿಕನ್ನು ಹಾಕ್ತಾರೆ. IPL ಈಗ ಮಾರ್ಚ್ 21ಕ್ಕೆ ಸ್ಟಾರ್ಟ್ ಅಲ್ವಾ? ಮಾರ್ಚ್ 21ಕ್ಕೆ SSLC ಎಕ್ಸಾಮ್ ಕೂಡ ಸ್ಟಾರ್ಟ್. ಸೊ ಈ ಸಲ ಕಪ್ ನಮ್ಮದೇ ಅಂತೇಳಿ ಯೋಚನೆ ಮಾಡಿಕೊಳ್ಳುವ. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಿ? ಆದರೂ ಕೂಡ ನಮಗೆ ಒಂದು ರೀತಿಯಾದ ಇದೆ, ಒಲವಿದೆ. ಕಳೆದ 17 ಸೀಸನ್ನಿಂದ ಈ ಸಲ ಕಪ್ ನಮ್ಮದೇ, ನಮ್ಮ ಟೀಮ್ ಅಂತೇಳಿ. ಕಪ್ಪೇ ಇಲ್ಲ, ತೆಪ್ಪು ಮಾತ್ರ. ಸರಿ, ಈಗ ಕೇಳಿದಂಥ ಪದ್ಯ ಯಾವುದರದ್ದು ಥೀಮ್ ಸಾಂಗ್? ಕುಂಭಮೇಳ. ಕುಂಭಮೇಳ ಯಾವುದರಲ್ಲಿ ಫೈಂಡ್ ಔಟ್ ಮಾಡಿದಿರಿ? ಏನು ಕೇಳಿ? ಪ್ರಯಾಗ್ರಾಜ್ ಅಂತ. ಪ್ರಯಾಗ್ರಾಜ್ ಅಂತ ಶಬ್ದ ಬಂತಲ್ವಾ? ಸೊ ಸರಿಯಾದ ಉತ್ತರ 50 ಅಂಕಗಳು. ಕುಂಭಮೇಳಕ್ಕೆ ನೀವು TV ಆನ್ ಮಾಡಿದರೆ ಲೈವ್ ಇರುತ್ತೆ, ಅದರಲ್ಲಿ ಸಾಂಗ್ ಬರುತ್ತೆ. 2-3 ಮಂದಿಯವರು ಮಾಡಿದ್ದಾರೆ. ಕೈಲಾಶ್ ಖೇರ್ ಅವರದ್ದು ಕೂಡ ಪದ್ಯ ಇದೆ. ಸೊ ಹೀಗೆ ಐ ಅಪ್ರಿಷಿಯೇಟ್ ಯು. ಒಂದು ಶಬ್ದದಿಂದ ಕೆಲವೊಮ್ಮೆ ಕ್ವಶನ್ ಪೇಪರ್ನಲ್ಲಿ ಉತ್ತರ ಇರುತ್ತೆ ಅಲ್ವಾ? ಕ್ವಶನ್ ಪೇಪರಲ್ಲಿ ಉತ್ತರ. ಈಗ ಪೋಮ್ ಪದ್ಯ ಬರೆಯಿರಿ, ಫಸ್ಟ್ ಲೈನ್ ಅವರೇ ಕೊಟ್ಟಿರ್ತಾರೆ, ಲಾಸ್ಟ್ ಲೈನ್ ಅವರೇ ಕೊಟ್ಟಿರ್ತಾರೆ, ನಡುವಿನ 2.5 ಲೈನನ್ನು ಬಯಾಟ್ ಮಾಡಲಿಕ್ಕೆ ಬರೋಲ್ಲ ನಮಗೆ. ಸೊ ಸಮ್ ಕ್ಲೂಸ್ ಆರ್ ದೇರ್. ಸೊ ಪ್ರಶ್ನೆಗಳಿಗೆ ಉತ್ತರಗಳು ಕೆಲವೊಮ್ಮೆ ಕ್ವಶನ್ ಪೇಪರ್ನಲ್ಲಿ ಇರುತ್ತೆ. ಸೊ ಕ್ವಶನಲ್ಲಿ ಬೇಕಂತಲೇ ಈ ಪದ್ಯ ಕೊಟ್ಟದ್ದು. ಪ್ರಯಾಗರಾಜನ್ನು ಹಿಡಿಕೊಂಡ್ರೆ ಮತ್ತು ಹಾಡುವ ಶೈಲಿ ಸಾಧು ಸಂತರು ಅಂತೇಳಿ ಹೇಳ್ಕೊಳ್ಳುವಾಗ ಅದು ಬರುತ್ತೆ ಅಂತೇಳಿ 50 ಅಂಕಗಳು. ವೆಲ್ ಡನ್. ಈಗ ನಿಮಗೆ ಇಲ್ಲೊಂದು ವಾಯ್ಸ್ ಬರುತ್ತೆ, ಇದು ಯಾರ್ದು ಕೇಳಿ. ನೀವು ಹುಡುಗರಾಗಿ ಇದನ್ನು ಐಡೆಂಟಿಫೈ ಮಾಡಲೇಬೇಕು ಇಫ್ ಯು ಆರ್ ಅ ಲವರ್ ಆಫ್ ಸ್ಪೋರ್ಟ್ಸ್. It certainly is, and ladies and gentlemen, thanks for coming. I thank the BCCI for bestowing this honor on me. You know, it's 4 decades in the game where you've not missed a beat, and you've been involved with Indian cricket right through.
it's a very touching moment for me because when I started my cricket at the age of 17, and I finished at 31 as a player, at 30 in fact, as a player, BCCI were my guardians right through. They showed me the path to play sport, you know, at a time. Yes, ಉತ್ತರ ರೋಹಿತ್ ಶರ್ಮಾ. ಕ್ರಿಕೆಟ್ಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಆಯ್ಕೆ ಸರಿ, ಉತ್ತರ ತಪ್ಪು. ಎಸ್, ನಾವು ಕ್ರಿಕೆಟ್ ಮ್ಯಾಚ್ ವಿನ್ ಆದರೆ ಮಾತ್ರ ನೋಡುದ ಮ್ಯಾನ್ ಆಫ್ ದ ಮ್ಯಾಚ್ ಅಥವಾ ಟಾಸ್ ಇದೆಲ್ಲ ನೋಡಿದ್ರೆ ಈ ವ್ಯಕ್ತಿಯ ವಯಸ್ಸು ಗೊತ್ತಾಗುತ್ತೆ. ಎಸ್ ನೆಟೆ ಧೋನಿ. ಧೋನಿಯ ವಯಸ್ಸಿಗೆ ಅಲ್ಲ, ಇದು ರವಿಶಾಸ್ತ್ರಿ. ಸೊ ಅವರು ಟಾಸ್ಗೆ ಬರ್ತಾರೆ, ಪಿಚ್ ರಿಪೋರ್ಟಿಗೆ ಬರ್ತಾರೆ, ಅಥವಾ ಪೋಸ್ಟ್ ಪ್ರೆಸೆಂಟೇಷನ್ ಸೆರೆಮನಿಗೆ ಬರ್ತಾರೆ. ಸೊ ರವಿಶಾಸ್ತ್ರಿ ಮೂಲತಃ ನಮ್ಮ ದಕ್ಷಿಣ ಕನ್ನಡದವರು. ಅವರಿಗೆ ತುಳು ಬರುತ್ತೆ, ಕನ್ನಡ ಬರುತ್ತೆ. ಈಗ ವೀಕ್ಷಕ ವಿವರಣೆಯನ್ನು ಕೊಡ್ತಾರೆ, ಕಮೆಂಟೇಟರ್, ಇಂಡಿಯಾದ ಕೋಚ್ ಕೂಡ ಆಗಿದ್ದರು. ಸೊ ವೆರಿ ಗ್ರೇಟ್ ಪರ್ಸನಾಲಿಟಿ ಆ್ಯಂಡ್ ಈ ಸೇಸ್ ದ್ಯಾಟ್ ಈ ಸ್ಟಾರ್ಟೆಡ್ ದ ಕ್ರಿಕೆಟ್ ಎಟ್ ದ ಏಜ್ ಆಫ್ 17. ಓಕೆ, ಯಾರಿಗೂ ಉತ್ತರ ಇಲ್ಲ. ಈಗ ಕಾರ್ಕಳಕ್ಕೆ ನೇರ ಪ್ರಶ್ನೆ. ಕಾರ್ಕಳಕ್ಕೆ ಒಂದು ಮ್ಯೂಸಿಕ್ ಬರುತ್ತೆ. ಈ ಮ್ಯೂಸಿಕ್ ಅಂದರೆ ನಿಮಗೆ ಕ್ಲೂ ಕೊಟ್ಟಿರ್ತೇನೆ ಮೊದಲು. ಈಗ ಕೆಲವೊಂದು ಮ್ಯೂಸಿಕ್ ಮಾಡುವಾಗ ಒಂದು ಸೌಂಡ್ ಬರುತ್ತೆ, ಅದು IPLನದ್ದು ಅಥವಾ TV9ನ ನ್ಯೂಸ್ನದ್ದು ಅಥವಾ ದೈಜ್ವಲ್ನದ್ದು. ಸೊ ನೇರ ಪ್ರಶ್ನೆ ನಮಗೆ, ನೇರ ಪ್ರಶ್ನೆ ನಿಮಗೆ ಕೊಡೋದಿಲ್ಲ ನಾವು. ನೇರ ಪ್ರಶ್ನೆ ಅವರಿಗೇನೆ ಕೊಡೋದು, ಯಾಕೆಂದರೆ ನಿಮಗೊಂದು ಪದ್ಯ ಕೊಟ್ಟಿದ್ದಲ್ವ, ಅವ್ರಿಗೊಂದು ಪದ್ಯ ಕೇಳಿ. ಓಕೆ, ಎಸ್, ಕಾರ್ಕಳ, ಲಿಸನ್. ಎಸ್, ಇದು ಯಾವುದರದ್ದು? ಇದಕ್ಕೆ BGM ಅಂತ ಹೇಳಿ, ಸ್ಟಾರ್ಟಿಂಗ್ ಮ್ಯೂಸಿಕ್ ಅಂತ ಹೇಳಿ, ಸಿಗ್ನೇಚರ್ ಟೋನ್ ಅಂತ ಹೇಳಿ. ಇದು ಸಿಗ್ನೇಚರ್ ಟೋನ್. ಈ ಮ್ಯೂಸಿಕ್ ಬಂದರೆ ನಿಮ್ಮ ಪ್ಯಾರೆಂಟ್ಸ್ ರಪ್ಪ ಉತ್ತರ ಕೊಡ್ತಾರೆ, ಯಾಕಂದರೆ ಆ ಕಾಲದಲ್ಲಿ ಇದು ಮಾತ್ರ ಇತ್ತು. DD ನ್ಯಾಷನಲ್. ನಾನು ಅಂಕಗಳನ್ನು ಕೊಡ್ತೇನೆ, ಇನ್ನು ಮಾಡಿಫೈ ಮಾಡ್ಬೋದಾ? DD ನ್ಯಾಷನಲ್ ಯಾವುದು? DD ನ್ಯಾಷನಲ್ಲಿ ಏನು ಬರುವಾಗ ಈ ಮ್ಯೂಸಿಕ್ ಬರುತ್ತೆ? ಟಿವಿಯಲ್ಲಿ ತುಂಬ ಕಾರ್ಯಕ್ರಮ ಬರ್ತಾವಲ್ವ, ಏನು ಬರುವಾಗ ಇದು ಬರುತ್ತೆ? ನ್ಯೂಸ್. ಕರೆಕ್ಟ್, ರೈಟ್ ಆನ್ಸರ್. 50 ಪಾಯಿಂಟ್ಸ್. DD ನ್ಯೂಸ್, DD ನ್ಯಾಷನಲ್ ನ್ಯೂಸ್. ಅವರ ನ್ಯೂಸ್ ಆರಂಭವಾಗುವ ಮೊದಲು ಇದು ಬರುತ್ತೆ. ಸೊ ಬೇರೆ ಬೇರೆ ಚಾನಲ್ಗಳ ಬೇರೆ ಬೇರೆ ಸಿಗ್ನೇಚರ್ ಟೋನ್ಗಳಿವೆ, ಅದು ಇರಬೇಕು. ಸೊ ನನ್ನಂಥವ್ರು ಅದನ್ನು ತಂದು ಪ್ರಶ್ನೆ ಹಾಕಿ ನಿಮಗೆ ಕೇಳ್ತಾರೆ. ಸೊ ನಾವು ಈಗ 25 ಚಾನಲ್ಗಳನ್ನು ನ್ಯೂಸ್ ಚಾನಲ್ ನೀವು ಬಹುಶಃ ನೀವು ನೋಡೋದೇ ಇಲ್ವ ಅಂತ ಅಲ್ಲ, ಇನ್ನೂ ಕೂಡ ಕಾರ್ಟೂನ್ ಚಾನಲ್ಲೇ ನೋಡ್ತೀರಾ, ಡೋರೆಮಾನ್, ಟಾಮ್ ಆ್ಯಂಡ್ ಜೆರಿ, ಅಥವಾ ರೆಸ್ಲಿಂಗ್ ನೋಡ್ತೀರಾ ಅಂತ. ನಮ್ಮ ಹುಡುಗರಿಗೆಲ್ಲ ರೆಸ್ಲಿಂಗ್ ಇಷ್ಟ ಅಲ್ವಾ, ಅಥವಾ ಟಿವಿಯೇ ನೋಡೋದಿಲ್ಲ, ಅಥವಾ ಅಮ್ಮನೊಟ್ಟಿಗೆ ಸೀರಿಯಲ್ ನೋಡಿ ಕೂತ್ಕೊಳ್ತೀರಾ. ಆ ಲಕ್ಷ್ಮಿ, ಈ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಸರಿ, ನೇರ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈಗ ಅವರಿಗೆ ಕ್ರಿಕೆಟ್ನ ಬಗ್ಗೆ ಆಸಕ್ತಿ ಇರುವಂಥ ಒಬ್ಬ ಕ್ರಿಕೆಟರ್ನ ವಾಯ್ಸ್ ಕೇಳಿಸಿದ್ದೆ. ಇದು ನಿಮಗೆ ಇಷ್ಟ ಇರುವಂಥ ಮಾತು, ಹೇಳಿ. ನೆಟೆ. Actually, most of the time I don't follow what people say about me, so I don't know actually what they. But if someone says something directly to me, I take it as a compliment. It's a nice thing when your heroes are complimenting you, they believe in you. It's a nice feeling, but I don't take it too much to heart, whatever they say. Fisher, Kasparov and Carlson for sure, the top 3. But in yes, ಏನಾದರೂ ಇದೆಯಾ? ನೀವು ಉತ್ತರ ಕೊಡಬೇಕು, ಯಾಕಂದರೆ ಶುರು ಮಾಡುವಾಗ ಇದರ ಒಂದು ಉಲ್ಲೇಖ ಬಂದಿದೆ ಇದಕ್ಕೆ ಸಂಬಂಧಪಟ್ಟದ್ದು.
ಗುಕೇಶ್. ರೈಟ್ ಆನ್ಸರ್. 50 ಪಾಯಿಂಟ್ಸ್. ಎಲ್ಲಿ ಸಂಬಂಧ ಆಯಿತು ಈಗ ಇದು? ನೀವು ಚೆಸ್ ಅಂತ ಹೇಳಿದ್ರಲ್ಲ, ಯಾರು ಗುಕೇಶ್? ಕ್ಲಾಸಿಕಲ್ ವರ್ಲ್ಡ್ ಚಾಂಪಿಯನ್. ಹಾಂ, ಮಾಸ್ಟರ್ ಆನಂದ್ ಆದ ಮೇಲೆ ಇವರೇ ಫಸ್ಟ್ ಇಂಡಿಯಾ ನಂಬರ್ 1 ಸಾಧನೆ ಮಾಡಿದ್ದು ಗುಕೇಶ್. ಈಗ ನಾವು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ಈ 3 ಸ್ಟೇಟ್ಗಳಲ್ಲಿ ಎಲ್ಲ ಚೆಸ್ ಚಾಂಪಿಯನ್ಸ್ಗಳನ್ನೇ ಹೊಂದಿಕೊಂಡಿದ್ದೇವೆ. ಮಹಿಳೆಯರಲ್ಲಿ ಕೊನೇರು ಹಂಪಿ ಒಳ್ಳೆ ಸಾಧನೆ ಮಾಡ್ತಿದ್ದಾರೆ. ಬಹುಶಃ ನೀವೇ ಹೇಳಿದ್ರಂತೆ ಚೆಸ್ ಆಡ್ತೀರಿ ಅಂತೇಳಿ. ಸೊ ಗುಕೇಶ್ ಆಗಿತ್ತು. ಸೊ ಅವರು ಪಡೆದಂಥ ಅಮೌಂಟ್ ಎಟ್ ದ ಏಜ್ ಆಫ್ 16 11.37 crores. ಅದು ಫಿಡೆಯಿಂದ. ಆಮೇಲೆ ತಮಿಳುನಾಡು ಸರ್ಕಾರ ಎಷ್ಟು ಕೊಟ್ಟು 5 crores. ಟ್ಯಾಕ್ಸನ್ನು ತೆಗೆದು ಆದ ಮೇಲೆ 11 crores ಏನೋ ಆಗುತ್ತೆ. ಎಟ್ ದ ಏಜ್ ಆಫ್ 16-17 11 crores ಒಡೆಯನಾಗಿರ್ತಾನೆ. ಅದು ಬಿಟ್ಟು ಬೇರೆಲ್ಲ ಇದೆ. ಆದರೆ ಅಷ್ಟು ಸುಲಭದಲ್ಲಿ ಸಾಧನೆ ಮಾಡಿದ್ದಲ್ಲ. ಎಟ್ ದ ಏಜ್ ಆಫ್ ಐ ಥಿಂಕ್ 10 3ನೇ ಕ್ಲಾಸ್ನಲ್ಲಿರುವಾಗ ಅವರನ್ನ ಅಪ್ಪನ ಶಾಲೆಯಿಂದ ಬಿಡಿಸ್ತಾರೆ. ಮನೆಯಲ್ಲಿ ಕೋಚ್ ಕೊಟ್ಟು ಕಲಿಸಿ ಈ ಸಾಧನೆಗೆ ಬಂದಿದೆ. ಸೊ ಸಾಧನೆ ಹೀರೋ ಎಲ್ಲ ಆಗುವಂಥದ್ದು ಒಂದು ದಿವಸದಲ್ಲಿ ಅಲ್ಲ. ಅದರ ಹಿಂದೆ ಅನೇಕವಾದಂಥ ತುಂಬ ದಿನಗಳ ತುಂಬ ಗಂಟೆಗಳ ಪರಿಶ್ರಮ ಇದೆ. ಸೊ ಹ್ಯಾಟ್ಸ್ ಆಫ್ ಟು ಹಿಸ್ ಡ್ಯಾಡ್ ಆ್ಯಂಡ್ ಮಾಮ್. ಅವರ ಕೆಲಸವನ್ನು ಬಿಟ್ಟು, ತಂದೆ ಸ್ಪೆಷಲಿ ಕೆಲಸವನ್ನು ಬಿಟ್ಟು ಮಗನ ಹಿಂದೆ ಇಟ್ಕೊಂಡು ಚೆಸ್ ಕಲಿಸಿ ಅವರ ಅಮ್ಮ ಮಾತ್ರ ದುಡಿಲಿಕ್ಕೆ ಹೋಗ್ತಿದ್ರು, ಕೆಲಸಕ್ಕೆ ಹೋಗ್ತಿದ್ರು. ಸೊ ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ದ ಸ್ಯಾಕ್ರಿಫೈಸ್. ವೆಲ್ ಡನ್, 50 ಪಾಯಿಂಟ್ಸ್. ಸರಿ, ಈಗ ಒಂದು ಚಿತ್ರ ಬರುತ್ತೆ ಟಿ ವಿ ಪರದೆಯ ಮೇಲೆ. ಇದು ನೇಚರಿಗೆ ಸಂಬಂಧಪಟ್ಟಂಥ ರೌಂಡು. ಪಕ್ಷಿಗಳು, ಪ್ರಾಣಿಗಳು, ಅವುಗಳ ಫೆದರು, ಕೊಕ್ಕು, ಕಾಲು, ಉಗುರು ಇಂಥದ್ದೆಲ್ಲ ಹೆಕ್ಕೊಂಡು ತಂದಿದ್ದೇನೆ ನಾನು. ಸೊ ಒಂದು ಸಣ್ಣ ಅಂಶವನ್ನು ತೋರಿಸಿ ದೊಡ್ಡ ಅಂಶವನ್ನು ಕೇಳುವಂಥದ್ದು. ಬಿಕಾಸ್ ವಿ ಹೌ ಟು ಒಬ್ಸರ್ವ್, ಡೋಂಟ್ ವಾಚ್ ದ ಥಿಂಗ್ಸ್, ಒಬ್ಸರ್ವ್ ದ ಥಿಂಗ್ಸ್ ಆ್ಯಂಡ್ ಯು ಕ್ಯಾನ್ ಆನ್ಸರ್ ಇಟ್. ಸೊ ಡೈರೆಕ್ಟ್ ಕ್ವಶನ್ ಫಾರ್ ಕಾರ್ಕಳ. ಇಲ್ಲಿ ಒಂದು ರೆಕ್ಕೆ ಬರುತ್ತೆ, ಟಿ ವಿ ಪರದೆಗಳ ಮೇಲೆ ರೆಕ್ಕೆ ಬರುತ್ತೆ. ಆ ರೆಕ್ಕೆಯನ್ನು ನೋಡಿ ಈ ಹಕ್ಕಿ ಯಾವುದಂತೇಳಿ ಐಡೆಂಟಿಫೈ ಮಾಡಬೇಕು. ರೆಡಿ? ಎಸ್, ಫಾರ್ 50 ಪಾಯಿಂಟ್ಸ್ ನಿಟೆ, ಸಾರಿ ಕಾರ್ಕಳ. ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಹೇಳ್ಬೋದು. ಇಂಗ್ಲೀಷೇ ಬೇಕು, ಕನ್ನಡವೇ ಬೇಕು, ತುಳು, ಕೊಂಕಣಿ ಮತ್ತು ಯಾವ್ದು ನಿಮ್ಮ ಭಾಷೆ, ಯಾವುದೇ ಭಾಷೆಯಲ್ಲಿ ಹೇಳಿ. ಯಾಕೆಂದರೆ ಕೆಲವು ಹಕ್ಕಿಗಳಿಗೆ ನಾವು ಕರೆಯುವಂಥ ಹೆಸರುಗಳು ಬೇರೆ, ನಿಮ್ಮ ಮನೆಯಲ್ಲಿ ಹೆಸರು ಕರೆಯುವಂಥದ್ದು ಬೇರೆ, ಶಾಲೆಯಲ್ಲಿ ಬೇರೆ, ಸೈನ್ಸ್ನಲ್ಲಿ ಬೇರೆ, ಝೂಲಜಿನಲ್ಲಿ ಬೇರೆ, ಬಯಾಲಜಿಯಲ್ಲಿ ಬೇರೆ. ಎಸ್, ಕಾರ್ಕಳ. ರಾಬಿನ್ ಬರ್ಡ್. ರಾಬಿನ್ ಬರ್ಡ್ ತಪ್ಪು. ಗುಬ್ಬಚ್ಚಿ. ಇಂಗ್ಲೀಷ್ನಲ್ಲಿ ಸ್ಪ್ಯಾರೋ. ಎರಡರಲ್ಲಿ ಕರೆಕ್ಟ್. 20 ಅಂಕಗಳು. ಇಟ್ಸ್ ಅ ಸ್ಪ್ಯಾರೋ. ಮನೆ ಸುತ್ತ ಇರುತ್ತೆ, ನಾವು ಒಬ್ಸರ್ವ್ ಮಾಡೋದಿಲ್ಲ ಅಷ್ಟೇ, ಓಡಿಸ್ತೇವೆ ಹಕ್ಕಿಗಳನ್ನು ಅಲ್ವಾ. ಹಕ್ಕಿಗಳನ್ನು ಓಡಿಸ್ಲಿಕ್ಕೆ ಹೋಗಬೇಡಿ. ಇನ್ನು ಸ್ವಲ್ಪ ನೀರಿಡಲಿಕ್ಕೆ ನೋಡಿ, ಒಂದು ಸಣ್ಣ ಬಕೆಟ್ನಲ್ಲಿ ಅಥವಾ ತಟ್ಟೆಯಲ್ಲಿ ನೀರಿಡಿ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ನೀರಿಲ್ಲ ಹಕ್ಕಿಗಳಿಗೆ, ಹೊಳೆಗಳಲ್ಲಿಲ್ಲ, ಎಲ್ಲ ಬೋರ್ವೆಲ್ಸ್ಗಳು, ಓಪನ್ ವೆಲ್ಸ್ಗಳಿಲ್ಲ, ನೀರು ಬಿಡ್ತಾ ಇಲ್ಲ. ನೀರು ನಿಂತರೆ ಸೊಳ್ಳೆಗಳಾಗ್ತವೆ, ಮಲೇರಿಯಾ ಬರುತ್ತೆ, ಡೆಂಗು ಬರ್ತದೆ ಅಂತೇಳಿ ನಾವು ನೀರು ಇಡುವಂಥದ್ದಿಲ್ಲ. ಮೊದಲು ತೋಡಿನಲ್ಲಿ ತೋಟಕ್ಕೆ ನೀರು ಹೋಗ್ತಿತ್ತು, ಈಗ ಸ್ಪ್ರಿಂಕ್ಲರ್ ಬಂದಿದೆ. ಸೊ ಹಕ್ಕಿಗಳಿಗೆ ಸ್ನಾನ ಮಾಡಲಿಕ್ಕೆ ಕೂಡ ನೀರಿಲ್ಲ. ಮೋಸ್ಟ್ ಆಫ್ ದ ಬರ್ಡ್ಸ್ ಆರ್ ಟೇಕಿಂಗ್ ಬಾತ್, ಸ್ನಾನ ಮಾಡ್ತವೆ. ಹೈಯೆಸ್ಟ್ ಸ್ನಾನ ಮಾಡೋದು ಯಾರು ಹಕ್ಕಿಗಳಲ್ಲಿ? ನಾನು ನೋಡಲಿಲ್ಲ ನೋಡಿ. ಕಾಗೆ ಸ್ನಾನ ಮಾಡಿದಷ್ಟು ಬೇರೆ ಯಾವ ಹಕ್ಕಿ ಮಾಡೋಲ್ಲ. ಎಷ್ಟು ಸಾರಿ ಸ್ನಾನ ಮಾಡಿದ್ರು ಅದು ಬಿಳಿ ಆಗೋದಿಲ್ಲ ಅಂತೇಳಿ ಕವಿ ಬರೀತಾರೆ. ಕಾಕಳೆಯಂ ಮೀಯದೆ. ಸರಿ, ಈಗ ನಿಟ್ಟೆ ನಿಮಗೆ ನೋಡಿ, ಟಿ ವಿ ಪರದೆಯನ್ನು ನೋಡಿ. ಒಂದು ಪ್ರಾಣಿಯ ಕಾಲುಗಳಿವೆ, ಒಂದರ ಹಾಗೆ ಇನ್ನೊಂದು ಪ್ರಾಣಿ ಇರುತ್ತೆ. ಅವಸರ ಮಾಡಿಕೊಳ್ಬೇಡಿ. ನೋಡುವಾಗ ನಮಗೆ ಇದೇ ಅಂತ ಹೇಳಿ ಅನಿಸ್ತದೆ. ವೀಳ್ಯದೆಲೆಯನ್ನು ತೋರಿಸ್ತಾರೆ, ನೀವು ಹೇಳ್ತೀರಿ ಇದು ಬಚ್ಚರೆ ವೀಳ್ಯದೆಲೆ ಅಂತೇಳಿ. ಕೊನೆಗೆ ಅದು ಏನಾಗಿರ್ತದೆ? ಪೆಪ್ಪರ್ನ ಎಲೆ ಆಗಿರ್ತದೆ. ಸೊ ಹಾಗಾಗಿ ಸರಿಯಾಗಿ ಗಮನಿಸಿ, ನೋಡುವಾಗ ಇದೇ ಪ್ರಾಣಿ ಅಂತೇಳಿ ಆಗತ್ತೆ. ಅದಕ್ಕೋಸ್ಕರ 4 ಕಾಲು ಉಂಟಲ್ಲಿ. ಸರಿ, ಉತ್ತರ
ಕುದುರೆ. ಕುದುರೆ, ಹಾರ್ಸ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ನೇರ ಪ್ರಶ್ನೆ ಕಾರ್ಕಳ. ನಿಮಗೇನೆ ನೇರ ಪ್ರಶ್ನೆ, ಯಾಕಂದರೆ ಅವರಿಗೆ ಫೆದರ್ ಆಗ ತೋರಿಸಿದನಲ್ಲ. ಎಸ್, ಸೊ ನೇರ ಪ್ರಶ್ನೆ ನೆಟ್ಟೆ ನಿಮಗೆ. ಇಲ್ಲಿ ಒಂದು ರೆಕ್ಕೆಗಳು ಬರ್ತವೆ, ಪುಕ್ಕಗಳು ಬರ್ತವೆ. ಯಾವ ಹಕ್ಕಿ ಅಂತೇಳಿ ಐಡೆಂಟಿಫೈ ಮಾಡಿ. ಪ್ರಶ್ನೆ ನಿಮ್ಮ ಟಿವಿ ಪರದೆ ಮೇಲೆ. ಫ್ಯಾಲ್ಕನ್. ತಪ್ಪು. ಈಗಲ್. ರೈಟ್ ಆನ್ಸರ್, 20 ಪಾಯಿಂಟ್ಸ್. ಈಗಲ್, ಗಿಡುಗ. ಗಿಡುಗದಲ್ಲಿ 2 ಇದೆ, ವೈಟ್ ಮತ್ತು ಬ್ಲ್ಯಾಕ್. ನೀವೆಲ್ಲ ರಿಕ್ಷಾದಲ್ಲಿ ಹೋಗುವವರು, ಶಾಲೆಗೆ ಸ್ಕೂಲ್ ಬಸ್ನಲ್ಲಿ ಹೋಗುವವರು, ಮೇಲೆ ಆಕಾಶ ನೋಡೋದೇ ಇಲ್ಲ ನಾವು. ಆಕಾಶ ನೋಡೋದು ಯಾವಾಗ ನಾವು? ನೆಕ್ಸ್ಟ್ ಪೀರಿಯಡ್ ಇಸ್ ಪಿ ಟಿ, ದ ಮ್ಯಾಥ್ಸ್ ಈಸ್ ಗೋಯಿಂಗ್ ಆನ್. ಆವಾಗ ನೋಡೋದು ಮೆಲ್ಲ, ಮೋಡ ಉಣ್ಣ ಮಾರ, ಪಿ ಟಿ ತಿಕ್ಕ. ಹೌದಲ್ವಾ? ಆಕಾಶ ಒಮ್ಮೆ ಮೇಲೆ ನೋಡಬೇಕು ನಾವು. ಸೋಲು ಗೆಲುವು ಅಂತೇಳಿ ಇರ್ತದೆ ಒಂದು ಈಗಲ್ಸ್ಗಳನ್ನು ನೋಡುವಾಗ. ಒಂದು ಸೋಲು, ಒಂದು ಗೇಲ್ ಅಂತೇಳಿ ಇರುತ್ತೆ. ಸೊ ಅವುಗಳಲ್ಲಿ ಬೇರೆ ಬೇರೆ ಪ್ರಭೇದಗಳಿವೆ. ಅವನ ಹೆಸರು ಹೇಳಿದ್ದು ಕೂಡ ಅದೇ ಪ್ರಭೇದಕ್ಕೆ ಬರುತ್ತೆ. ಆದರೆ ಇದು ಪಕ್ಕವಾಗಿ ಗಿಡುಗ, ನಾವು ತುಳುವಿನಲ್ಲಿ ಗೆಂದಗಿಡಿ ಅಂತ ಹೇಳ್ತೇವೆ, ಈಗಲ್ಸ್ ಆಗಿದೆ. ಸೊ ಕೊನೆಯ ಪ್ರಶ್ನೆ ಕಾರ್ಕಳ ನಿಮಗೆ. ಚೆಕ್ ಇಟ್ ಔಟ್. ಕ್ಯಾಮಲ್. ಕ್ಯಾಮಲ್ ಸರಿಯಾದ ಉತ್ತರ, 50 ಅಂಕಗಳು. ಸೊ ಸ್ವಲ್ಪ ಈಸಿ, ಸ್ವಲ್ಪ ಟ್ವಿಸ್ಟ್ ಎಲ್ಲ ಇರುತ್ತೆ. ಸೊ ನಾನು ಏನೇನು ಹೇಳಬಹುದು, ಅದು ಒಂದೇ ರೀತಿಯಾಗಿ ಪ್ರಾಣಿ ಕಾಣುತ್ತದೆ, ಸರಿಯಾಗಿ ಗಮನಿಸಿ ಅಂತ ಹೇಳುವಾಗ ನಿಮ್ಮ ಮೈಂಡ್ ಕ್ಯಾಮಲ್ನಿಂದ ಹೋಗಿ ಡಾಂಕಿಗೆ ಬರುತ್ತೆ. ಸೊ ಜನರು ನಿಮ್ಮ ತಲೆಯನ್ನು ತಿರುಗಿಸುವವರು ತುಂಬ ಮಂದಿ ಇದ್ದಾರೆ. ಅಂಚೆಗೆ ಇಂಚೆಗೆ ಇಂಚೆಗೆ ಅಂಚೆಗೆ, ಹಾಗಂತೆ ಹೀಗಂತೆ. ಏನು ನೀವು ನಿರ್ಧಾರ ಮಾಡಿದ್ದೀರಿ ಅದೇ ನಿರ್ಧಾರದಲ್ಲಿ ಇರಿ. ಹೇಳುವವರೆಲ್ಲ ಹೇಳ್ತಾ ಹೋಗ್ತಾರೆ. ತುಂಬ ಶಬ್ದಗಳು ಇರ್ತವೆ. ಕೊಕ್ಕರೆಗೆ ಧ್ಯಾನ ಇರುವುದು ಆ ಮೀನನ್ನು ಹಿಡಿಲಿಕ್ಕೆ, ಆ ಕಪ್ಪೆ ಮರ ಹಿಡಿಲಿಕ್ಕೆ. ಹಾಗಾಗಿ ಒಂದು ಕಾಲು ಮೇಲೆ ಇಟ್ಕೊಂಡು ಅದು ಅಲ್ಲೇ ಇರುತ್ತೆ. ಬೇರೆ ಯಾವ ಶಬ್ದಕ್ಕೂ ಕೂಡ ಅದು ಇದು ಮಾಡಲ್ಲ, ಕಾನ್ಸಂಟ್ರೇಷನ್ ಕೊಡೋಲ್ಲ. ಸೊ ಹಾಗಾಗಿ ಬಕೋದ್ಯಾನ ಅಂತ ಹೇಳ್ತಾರೆ. ಬಕೋ ಅಂದರೆ ಕೊಕ್ಕರೆ. ಸೊ ಹಾಗೆ ಇರಬೇಕು ನೀವು. ಹೇಳುವವರು ತುಂಬ ಮಂದಿ ಇರ್ತಾರೆ. ಸೊ ನಿಮ್ಮದೇ ಆದಂತಹ ಒಂದು ಗೋಲ್ ಇರಲಿ. ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ಸೊ ನಿಮ್ಮ ಅಂಕಗಳು ಗೊತ್ತುಂಟಾ ಕಾರ್ಕಳ? 190. ಎಸ್, ನೆಟ್ 310. ಎಸ್. ಸೊ ಕಂಗ್ರ್ಯಾಚುಲೇಷನ್ಸ್, 310 ನಿಟ್ಟೆ ಆ್ಯಂಡ್ 90, 190, 190 ಕಾರ್ಕಳ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿದಿರಿ ನೀವು. ನೋಡಿ ಫಸ್ಟ್ ರೌಂಡ್ನಲ್ಲಿ ಇಲ್ಲ, ಮತ್ತೆ ಬಂತು ನೋಡಿ. ಸೊ ಹಾಗೇನೆ. ಸೊ ನಾವು ಯಾವಾಗಲೂ ವಿಲ್ ಪವರನ್ನು ಬಿಟ್ಕೊಡ್ಬಾರ್ದು. ವೆನ್ ಯು ಲರ್ನ್ ದ ಬೈಕ್, ವೆನ್ ಯು ಲರ್ನ್ ದ ಕಾರ್, ಸೊ ನಿಮ್ಮ ಕಾನ್ಸಂಟ್ರೇಷನಲ್ಲಿ ಇರಬೇಕು. ಇಲ್ಲದಿದ್ದರೆ ಅದು ನಾನು ಬೀಳ್ತೇನೆ ಅಂದರೆ ನೀವು ಬೀಳ್ತೀರಿ. ಬೀಳುವುದಿಲ್ಲ. ಐ ಕ್ಯಾನ್ ಗೋ ಅಂದರೆ ಫಾರ್ಮುಲಾ ರೇಸ್ನಲ್ಲಿ ಎಲ್ಲ ಅಷ್ಟು ಗುಡ್ಡಗಾಡು ಪ್ರದೇಶದಲ್ಲೆಲ್ಲ ಬೈಕ್ ಇಟ್ಕೊಂಡು ಹೋಗ್ತಾರೆ. ವಾಟ್ ಈಸ್ ದೇರ್? ದಟ್ ಈಸ್ ವಿಲ್ ಪವರ್. ಸೊ ನಿಮ್ಮಲ್ಲಿ ಅದು ಇದೆ. ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಸೊ ವಿಶ್ ಯು ಆಲ್ ದ ಬೆಸ್ಟ್. ನೀವು ಹೀಗೇ ನಿಮ್ಮ ಶಾಲೆಗಳಿಗೆ ಲಾರಲ್ಸ್ಗಳನ್ನು, ಕೀರ್ತಿಗಳನ್ನು, ಪ್ರಶಸ್ತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ಕೊಳ್ಳುತ್ತಾ ಇಂದಿನ ಎಪಿಸೋಡನ್ನು ಇಲ್ಲಿ ಮುಗಿಸ್ತಿದ್ದೇನೆ. ಮುಂದಿನ ಚಾಣಕ್ಯ ಚಾಲಿನಲ್ಲಿ ಮತ್ತೊಂದು ತಂಡದೊಂದಿಗೆ ಸಿಗುವ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ. ಚೆನ್ನಾಗಿ ಆಡಿದಿರಿ ರನಿತ್. ಸೀರಿಯಸ್ ಇರೋದು ನೀನು, ಕಾಮಿಡಿ ಇಲ್ಲ. ಈ ಜನ ಬಾರಿ ಸ್ಮಾರ್ಟ್ ಇದ್ದಾರೆ. ಸರಿ, ರನಿತ್ ಹೆಗಡೆ ಮತ್ತು ಲಿಖಿತ್ ಚೆಸ್ನಲ್ಲಿದ್ದೀರಿ. ಗುಕೇಶ್ನಾಗಿ ಮುಂದೆ ಬನ್ನಿ. ಸೊ ನಮ್ಮ ಕಡೆಯಿಂದ ತಮಗೆ ಇಬ್ಬರಿಗೂ ಕೂಡ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ಸೊ ನಮ್ಮ ಸ್ಪಾನ್ಸರ್ ಇದ್ದಾರೆ ನ್ಯಾಚುರಿಯಾ, ಅವರಿಂದ ಗಿಫ್ಟ್ ವಾಚರ್ ಸಿಗುತ್ತೆ. ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ಪಡೆದುಕೊಳ್ಳಬಹುದು. ದಿಸ್ ಈಸ್ ಫಾರ್ ಯು. ಸೊ ನಿಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಯಿಂದ ಒಂದು ಸಣ್ಣ ಸ್ಮರಣಿಕೆ. ಆಲ್ ದಿ ಬೆಸ್ಟ್. ನೆಟ್ಟೆ ಶೇಖ್ ಮೊಹಮ್ಮದ್ ಸಾಜ್ ಆ್ಯಂಡ್ ಸೌರವ್. ಸೊ ಒಳ್ಳೆ ಮಾಡಿ ಆಡಿದಿರಿ ಶೇಖ್ ಸಾಜ್. ಓಕೆ, ನಿಮಗಿಬ್ಬರು ಕೂಡ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ಸನ್ನು ಕೊಡ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. And the gift vouchers for both of you from our sponsors Naturia. So real taste.
ಪ್ಲೀಸ್ ಸಿಕ್ಕೊಳ್ಳಿ. ಆಮೇಲೆ ನಮ್ಮ ಸಂಸ್ಥೆಯಿಂದ ನಿಮ್ಮ ರೆಸಿಡೆನ್ಷಿಯಲ್ ಶಾಲೆಗೆ ಭುವನೇಂದ್ರಕ್ಕೆ ಒಂದು ಸಣ್ಣ ಸ್ಮರಣಿಕೆ. ಫುಲ್ ದಿ ಬೆಸ್ಟ್.